ನಿಮ್ದೇನಾದ್ರೂ ಟ್ವಿನ್ ಪ್ರೆಗ್ನೆನ್ಸಿನಾ? ಹಂಗಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಯಾಕಂದ್ರೆ ಈ ವಿಡಿಯೋದಾಗ ನಾನು ಅವಳಿ ಗರ್ಭಧಾರಣೆಯಲ್ಲಿ ಅಂದ್ರೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಯಾವ ವಿಷಯಗಳನ್ನ ನಾವು ಮಾಡುವುದು ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಟ್ವಿನ್ ಪ್ರೆಗ್ನೆನ್ಸಿ ಅಂದ್ರೆ ರಿಸ್ಕಿ ಪ್ರೆಗ್ನೆನ್ಸಿ, ಒಂಚೂರು ರಿಸ್ಕ್ ಜಾಸ್ತಿನೇ ಇರ್ತದ. ಹಂಗಾಗಿ ಬಹಳ ಜಾಗರೂಕತೆಯಿಂದ ಇರ್ಬೇಕಾಗ್ತದ, ಜಾಗರೂಕತೆಯಿಂದ ನಡೆದುಕೊಳ್ಬೇಕಾಗ್ತದ. ಸೊ ಯಾವೊಂದು ವಿಷಯಗಳ ಮೇಲೆ ನಾವು ಗಮನ ಕೊಡಬೇಕು ಅಂತ ಗೊತ್ತಾದ್ರ ಆ ವಿಷಯಗಳನ್ನ ತೊಂದರೆಗಳಿಂದ ನಾವು ನಮ್ಮನ್ನ ನಾವೇ ಕಾಪಾಡ್ಕೋಬಹುದು. ನಂದು ಅವಳಿ ಗರ್ಭಧಾರಣೆ ಆಗಿರೋದ್ರಿಂದ ಕೆಲವೊಂದು ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತೀನಿ. ಯಾವ ವಿಷಯಗಳ ಮೇಲೆ ನಾ ಗಮನ ಕೊಡ್ತಿದ್ದೆ, ಯಾವ ವಿಷಯಗಳನ್ನ ಅವಾಯ್ಡ್ ಮಾಡ್ತಿದ್ದೆ ಅನ್ನೋದನ್ನ ಈ ವಿಡಿಯೋದಾಗ ಹೇಳ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ. ನಾನು ಗಂಗಾ, ನನ್ನ ಚಾನಲ್ ನಮಸ್ತೆ ಗೆಳತಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೇದು ಟಿಪ್ ಅಥವಾ ಕನ್ಸರ್ನ್ ಯಾವ್ದಪ್ಪ ಅಂತಂದ್ರ ಅವಳಿ ಗರ್ಭಧಾರಣೆ ಅಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡ್ತಿರ್ತೀವಿ. ಸೊ 2 ಮಗು ಅಂದಾಗ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಏನ್ ಇರ್ತದ ಸಿಂಪ್ಟಮ್, ಆಯಾಸ, ಸುಸ್ತು, ಆಮೇಲೆ ವಾಮಿಟಿಂಗ್, ನಾಷಿಯಾ, ಇದೆಲ್ಲ ಜರ ಜಾಸ್ತಿನೇ ಇರ್ತದೆ. ಸೇಮ್ ನನಗೂ ಕೂಡ ವಾಮಿಟಿಂಗ್ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು, ಅತಿರೇಕದಲ್ಲಿತ್ತು. ಹಾಗಾಗಿ ಇದನ್ನೆಲ್ಲ ಅವಾಯ್ಡ್ ಹೆಂಗ್ ಮಾಡಬೇಕು? ಈ ವಾಮಿಟಿಂಗ್, ನಾಷಿಯಾ ಎಲ್ಲ ಜಾಸ್ತಿ ಇದ್ದಾಗ ಇದನ್ನ ನಾವು ಅವಾಯ್ಡ್ ಮಾಡಕ್ಕೆ ಕೆಲವೊಂದು ಹೋಮ್ ರೆಮಿಡೀಸ್ ನ ಫಾಲೋ ಮಾಡಬಹುದು. ಅಥವಾ ಆದಷ್ಟು ರೆಸ್ಟ್ ತಗೊಳ್ಳೋದು ಬಹಳನೇ ಸೂಕ್ತ. ಅಥವಾ ವಾಮಿಟಿಂಗ್ ಎಲ್ಲ ನಮಗ ಕಂಟ್ರೋಲ್ ಮಾಡಕ್ ಆಗಲಾಗ್ಯದ ಅಂತ ಅಂದ್ರ ಡಾಕ್ಟರ್ ಹೆಲ್ಪ್ ತಗೋಬಹುದು. ಡಾಕ್ಟರ್ ಅದಕ್ಕೆ ಮೆಡಿಕೇಶನ್ ಪ್ರಿಫರ್ ಮಾಡ್ತಾರ. ಬಟ್ ಪರ್ಸನಲಿ ಸ್ಪೀಕಿಂಗ್ ನಾನು ಮೆಡಿಸನ್ ಮೊರೆ ಹೋಗಿಲ್ಲ. ವಾಮಿಟಿಂಗ್ ಎಲ್ಲ ಆಗಿದ್ರು ಅದನ್ನ ಅಂದ್ರ ಅತಿರೇಕ ಆದ್ರೆ ಮಾತ್ರ ಐ ಹ್ಯಾವ್ ಟು ಗೋ ಫಾರ್ ಮೆಡಿಸನ್ ಅನ್ಕೊಂಡಿದ್ದೆ. ಹಾಗಾಗಿ ಮೆಡಿಕೇಶನ್ ವರೆಗೇನು ಹೋಗಿರ್ಲಿಲ್ಲ, ಅದನ್ನ ನಾನೇ ತಾಳ್ಕೊಂತಿದ್ದೆ, ಹಂಗೆ ನಿಭಾಯಿಸ್ತಿದ್ದೆ. ಕೆಲವೊಂದು ಏನಾದ್ರೂ ರೆಮಿಡೀಸ್ ಇರುತ್ತಲ್ಲ, ಹೋಮ್ ರೆಮಿಡೀಸ್ ಅಂದ್ರೆ ಇದಕ್ಕೊಂದು ಸೆಪರೇಟ್ ವಿಡಿಯೋ ಮಾಡಿದೀನಿ ನಾನು ಆಲ್ರೆಡಿ, ವಾಮಿಟಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ. ಅದರಲ್ಲಿ ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ. ಮತ್ತೆ ಇನ್ನ ಬಹಳಷ್ಟು ಹೋಮ್ ರೆಮಿಡೀಸ್ ಅಂಡ್ ಟಿಪ್ಸ್ ಅವ ಇದ್ರ ರಿಲೇಟೆಡ್, ಅದಕ್ಕೊಂದು ಸೆಪರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಈ ವಿಡಿಯೋದಾಗ ಜಸ್ಟ್ ಟಾಪಿಕ್ ಸೀಮಿತವಾಗಿರೋಣ. ಸೊ ಇದೆಲ್ಲ ಜಾಸ್ತಿ ಇದ್ದಿರ್ತದಲ್ಲ, ಹಾಗಾಗಿ ಆದಷ್ಟು ರೆಸ್ಟ್ ತಗೊಲಾರ್ದೆ ಹಂಗೆ ಓಡಾಡೋದು ಅಥವಾ ವಾಮಿಟಿಂಗ್ ಎಲ್ಲ ಜಾಸ್ತಿ ಅತಿರೇಕದಲ್ಲಿ ಇತ್ತಂದ್ರ ಡಾಕ್ಟರಿಗೆ ಅದು ಹೇಳದೇ ಇರೋದು, ಈ ತರ ತಪ್ಪನ ಮಾಡಬೇಡ್ರಿ. ಸೊ ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇದೆಲ್ಲ ಸ್ವಲ್ಪ ಅತಿಯಾಗಿ ಇದ್ದೇ ಇರ್ತದ ಟ್ವಿನ್ ಪ್ರೆಗ್ನೆನ್ಸಿಲಿ, ಬಟ್ ಅದನ್ನ ನಾವು ಕೂಡ ಜಾಗರೂಕತೆಯಿಂದ ನಿಭಾಯಿಸಬೇಕು. ಸೆಕೆಂಡ್ ಏನಪ್ಪಾ ಅಂತಂದ್ರ ಅವಳಿ ಮಕ್ಕಳು ಕ್ಯಾರಿ ಮಾಡೋರಿಗೆ ಹೆಂಗೇನ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತದ ಹಂಗಂಗ ಭಾರ ಜಾಸ್ತಿ ಆಗ್ತಾ ಹೋಗ್ತದ. ಸೊ ಭಾರ ಜಾಸ್ತಿ ಆದಾಗ ಒಂದೇ ಕಡೆ ಬಹಳ ಹೊತ್ತು ನಿಂದ್ರ ತಪ್ಪು ಮಾಡಬೇಡ್ರಿ. ಬಹಳ ಹೊತ್ತು ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಎಟ್ ಒನ್ ಪ್ಲೇಸ್ ಇಸ್ ವೆರಿ ವೆರಿ ಬ್ಯಾಡ್. ಒಂದೇ ಕಡೆ ಬಹಳ ಹೊತ್ತು ಕೂತ್ಕೊಳ್ಳೋದಾಗಿರ್ಬಹುದು, ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ರಿ. ಕೀಪ್ ಚೇಂಜಿಂಗ್ ದ ಪ್ಲೇಸಸ್. ಸ್ವಲ್ಪ ಬಾಡಿ ಮೂವ್ಮೆಂಟ್ ಅಲ್ಲಿ ಇರಬೇಕು. ಬಹಳ ಹೊತ್ತು ಒಂದೇ ಕಡೆ ನಿಂತಾಗ ಸ್ವೆಲ್ಲಿಂಗ್ ಬರ್ಬಹುದು ನಿಮ್ ಫೀಟ್ ಅಲ್ಲಿ, ಆಮೇಲೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಅರೈಸ್ ಆಗಬಹುದು. ಸೊ ಹಾಗಾಗಿ ಒಂದೇ ಕಡೆ ಬಹಳ ಹೊತ್ತು ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ರಿ. ನೆಕ್ಸ್ಟ್ ಏನಂತಂದ್ರ ಅವಳಿ ಮಕ್ಕಳು ಕ್ಯಾರಿ ಮಾಡ್ಬೇಕಾದ್ರೆ ಜಾಸ್ತಿ ಹಸಿವಾಗ್ತದ. ಇದು ಎಲ್ರಿಗೂ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ನನ್ನ ಪ್ರೆಗ್ನೆನ್ಸಿ ಜರ್ನಿದಾಗ ನನಗಂತೂ ಬಹಳನೇ ಹಸಿವಾಗ್ತಿತ್ತು. ಸೊ ಅದು ಟ್ವಿನ್ಸ್ ಕ್ಯಾರಿ ಮಾಡ್ಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲರೀಸ್ ರಿಕ್ವೈರ್ಮೆಂಟ್ ಇದ್ದೇ ಇರ್ತದ ತಾಯಿಗೆ. ಹಂಗಂತ ಅತಿಯಾಗಿ ಆಹಾರ ಸೇವನೆ ಮಾಡೋದಲ್ಲ, ಕ್ಯಾಲರಿ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತದ. ಬಟ್ ನಾವು ಏನೇ ಆಹಾರ ಸೇವನೆ ಮಾಡ್ಬೇಕಾದ್ರೂ ಒಂದೇ ಹೊತ್ತಿಗೆ ಹೊಟ್ಟೆ ತುಂಬಾ ಊಟ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಫ್ರೀಕ್ವೆಂಟ್ ಆಗಿ ಸ್ಮಾಲ್ ಮೀಲ್ಸ್ ತಗೊಳ್ಳೋದ್ರಿಂದ ನಮಗ ಅದನ್ನ ಜೀರ್ಣಿಸ್ಕೊಳ್ಳಕ ಈಸಿ ಆಗ್ತದ. ಹಾಗಾಗಿ ಯಾವುದೇ ರೀತಿಯಾಗಿ ಊಟ ಮಿಸ್ ಮಾಡೋದು ಆಗಿರಬಹುದು ಮಾಡಬಾರ್ದು. ಪ್ರತಿನಿತ್ಯ ಪ್ರಾಪರ್ ಆಗಿ ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು. ಮತ್ತ ಒಂದೇ ಹೊತ್ತಿಗೆ ಒಮ್ಮೆಲೆ ಜಾಸ್ತಿ ಹೊಟ್ಟೆ ಬಿರಿಯಂಗ ಊಟ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಡಯಟ್ ನ ಫಾಲೋ ಮಾಡಬೇಕು. ನಾವೇನಾದ್ರೂ ಯಾವ್ದಾದ್ರು ಊಟ ಸ್ಕಿಪ್ ಮಾಡಿದ್ವಿ ಅಂತಂದ್ರ ನಮಗ ಪೋಷಕಾಂಶಗಳ ಕೊರತೆ ಉಂಟಾಗ್ತದ. ಹಾಗಾಗಿ ಯಾವುದೇ ರೀತಿಯಲ್ಲಿ ಊಟವನ್ನ ಮಿಸ್ ಮಾಡಬೇಡ್ರಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಯಾವುದೇ ರೀತಿಯಾದ ಭಾರವಾದ ವಸ್ತುನ ಎತ್ತಕ್ ಹೋಗ್ಲೇಬೇಡ್ರಿ. ಜಾಸ್ತಿ ಬಗ್ಗದಾಗಿರ್ಬೋದು, ಈ ರೀತಿಯನ್ನ ಮಾಡೋದನ್ನ ಅವಾಯ್ಡ್ ಮಾಡ್ರಿ. ಇದು ನನಗೂ ಕೂಡ ಡಾಕ್ಟರ್ ಹೇಳಿದ್ರು, ಇದ್ರ ಬಗ್ಗೆ ಕೇರ್ಫುಲ್ ಆಗಿರು, ಜಾಸ್ತಿ ಬಗ್ಗಕ್ ಹೋಗ್ಬೇಡ, ಆಮೇಲೆ ಭಾರವಾದ ವಸ್ತುಗಳನ್ನ ಎತ್ತಕ್ ಹೋಗ್ಬೇಡ ಅಂತ. ಸೊ ಇದು ಮತ್ತ ಮಿಸ್ಕ್ಯಾರೇಜ್ ಗೆ ಲೀಡ್ ಮಾಡಬಹುದು. ಹಾಗಾಗಿ
ಭಾರವಾದ ವಸ್ತುಗಳನ್ನ ಎತ್ತೋದನ್ನ ಅವಾಯ್ಡ್ ಮಾಡ್ರಿ. ಇನ್ನ ಒಂದ್ ಏನಂದ್ರ ಜಂಕ್ ಫುಡ್ ಮತ್ತೆ ಪ್ರಾಸೆಸ್ಡ್ ಫುಡ್ಸ್ ಅಂದ್ರ ಪ್ಯಾಕೆಟ್ ಅಲ್ಲಿ ರೆಡಿ ಆಗಿರುವಂತಹ ಇನ್ಸ್ಟಂಟ್ ಫುಡ್ಸ್ ಆಗಿರ್ಬೋದು ಅಥವಾ ಪ್ಯಾಕೆಟ್ ಫುಡ್ಸ್ ಚಿಪ್ಸ್ ಈ ತರ ಅದನ್ನೆಲ್ಲ ಅವಾಯ್ಡ್ ಮಾಡ್ರಿ. ಜಂಕ್ ಏನೇ ಇರ್ಲಿ ಅದನ್ನ ಅವಾಯ್ಡ್ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂದ್ರ ಜಾಸ್ತಿ ನೀರ್ ಕುಡಿಬೇಕಂತ ಅನಿಸ್ತದ ಬಟ್ ಜಾಸ್ತಿ ಕುಡಿಯಕ್ಕೆ ಆಗಂಗಿಲ್ಲ, ಸ್ವಲ್ಪ ಕುಡಿಯೋಣ ಅದ್ರ ಕಡೆ ಗಮನನೇ ಹೋಗಂಗಿಲ್ಲ. ಬಟ್ ಹಂಗೆಲ್ಲ ಮಾಡ್ಬೇಡ್ರಿ. ನೀರ್ ಚೆನ್ನಾಗಿ ಕುಡಿಬೇಕು. ಎಷ್ಟು ನಿಮ್ ದೇಹ ಹೈಡ್ರೇಟೆಡ್ ಆಗಿರ್ತದ ಅಷ್ಟು ಮಗು ಆರೋಗ್ಯಕ್ಕೆ ಒಳ್ಳೇದು, ಮಗುವಿಗೆಲ್ಲ ಪೋಷಕಾಂಶ ದೊರಕ್ತದ. ಅದರಲ್ಲೂ ಅವಳಿ ಗರ್ಭಧಾರಣೆ ಏನಿದ್ದಿರ್ತದಲ್ಲ ಅವ್ರಿಗಂತೂ ನೀರಿನ ಅವಶ್ಯಕ ಬಹಳ ಇರ್ತದೆ. ಯಾಕಂದ್ರೆ ಎರಡೂ ಮಗುದು ಪ್ಲಾಸೆಂಟಾ ಆಮ್ನೋಟಿಕ್ ಸ್ಯಾಕ್ ಎಲ್ಲ ಮೇಂಟೈನ್ ಆಗ್ಬೇಕಲ್ಲ. ಇದಕ್ಕಂತ ಸಪರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ. ಡಿಹೈಡ್ರೇಷನ್ ಆದ್ರೆ ಪ್ರೆಗ್ನೆನ್ಸಿನಾಗ ಏನೆಲ್ಲ ಪ್ರಾಬ್ಲಮ್ ಆಗ್ತದಂತ. ಬೇಕಂದ್ರೆ ಆ ವಿಡಿಯೋನ ನೀವು ಚೆಕ್ ಮಾಡ್ಕೋಬಹುದು. ಸೊ ಡಿಹೈಡ್ರೇಷನ್ ಆಗ್ಲಾರ್ದಂಗೆ ನೋಡ್ಕೋಬೇಕಂದ್ರೆ ನಾವ್ ಏನೇನು ಫಾಲೋ ಮಾಡ್ಬೇಕಂತನೂ ಆ ವಿಡಿಯೋದಾಗ ಹೇಳಿದ್ದೀನಿ. ಸೊ ಕಮಿಂಗ್ ಬ್ಯಾಕ್, ಆದಷ್ಟು ನೀರು ಕುಡಿದೇ ಇರೋ ಹಾಗೆ ಮಾಡ್ಕೋಬೇಡ್ರಿ, ಚೆನ್ನಾಗಿ ನೀರು ಕುಡೀರಿ. ಆಮೇಲೆ ಆದಷ್ಟು ಕಾಫಿ ಮತ್ತು ಟೀ ಸೇವನೆ ಲಿಮಿಟ್ ಆಗಿರಲಿ, ಅತಿ ಆದರೆ ಅದು ಒಳ್ಳೇದಲ್ಲ. ಇದ್ರ ಬಗ್ಗೆನೂ ನಾನು ಸೆಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ. ಕಾಫಿ ಮತ್ತು ಟೀ ಯಾವ ರೀತಿ ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದ, ಮಗುವಿನ ಬೆಳವಣಿಗೆ ಹೆಂಗೆ ಕುಂಠಿತ ಮಾಡ್ತದದು ಅಂತೆಲ್ಲ. ಸೊ ಅದನ್ನು ಎಷ್ಟು ತಗೊಂಡ್ರೆ ಒಳ್ಳೇದು ಅಂತಲೂ ಆ ವಿಡಿಯೋದಾಗ ಹೇಳಿದ್ದೀನಿ. ಆ ವಿಡಿಯೋ ಒಂದ್ಸಲ ಚೆಕ್ ಮಾಡ್ಕೊರಿ ಬೇಕಂದ್ರೆ. ಸೊ ಕಾಫಿ ಟೀ ಇದೆಲ್ಲ ಲಿಮಿಟಲ್ಲಿ ಇರಲಿ. ಆಮೇಲೆ ಜ್ಯೂಸಸ್, ಹೊರಗಡೆ ಪ್ಯಾಕೆಟ್ ಜ್ಯೂಸಸ್ ಏನಿರ್ತದಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡ್ರಿ. ಬಿಕಾಸ್ ಅದರ ಪ್ರಿಸರ್ವೇಟಿವ್ಸ್ ಅಡಿಟಿವ್ಸ್ ಎಲ್ಲ ಹಾಕಿರ್ತಾರ, ಅದೆಲ್ಲ ಗರ್ಭಾವಸ್ಥೆಯಲ್ಲಿ ಒಳ್ಳೇದಲ್ಲ. ಅದರಲ್ಲೂ ಟ್ವಿನ್ ಪ್ರೆಗ್ನೆನ್ಸಿನ ಹೇಳೋದಂಗ ರಿಸ್ಕಿ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಇದ್ರ ಬಗ್ಗೆ ಬಹಳನೇ ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಜಂಕ್ ಫುಡ್ ಇವೆಲ್ಲ ಅದ್ರಾಗೆಲ್ಲ ಶುಗರು ಜಾಸ್ತಿ ಇರ್ತದೆ ಜ್ಯೂಸಸ್ನಾಗೆಲ್ಲ. ಸೊ ಹೊರಗಿಂದ ಏನು ಪ್ಯಾಕೆಟ್ ಜ್ಯೂಸಸ್ ಇರ್ತದೆ ಅದನ್ನೆಲ್ಲ ಅವಾಯ್ಡ್ ಮಾಡೋದೇ ಸೂಕ್ತ. ಆಮೇಲೆ ನೆಕ್ಸ್ಟ್ ಏನಂದ್ರ ಆದಷ್ಟು ಅಂಗಾತ ಮಲ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ರಿ. ಗೊತ್ತಿಲ್ಲ ಇದು ಎಷ್ಟು ಜನ ಒಪ್ಕೋತಾರೋ ಅಂತಂದು, ಬಟ್ ನನಗಂತೂ ಅಂಗಾತ ಮಲ್ಕೊಳಕ್ ಆಗ್ತಿರ್ಲಿಲ್ಲ. ಆಮೇಲೆ ಈವನ್ ನನ್ನ ಡಾಕ್ಟರ್ ಕೂಡ ನನಗೆ ಅಡ್ವೈಸ್ ಮಾಡಿದ್ದೇನಂತಂದ್ರೆ ಅಂಗಾತ ಮಲ್ಕೋಬೇಡ ಅಂತ. ಆದಷ್ಟು ಲೆಫ್ಟ್ ಸೈಡ್ ಟರ್ನ್ ಆಗಿಬಿಟ್ಟು ನಮ್ದು ಲೆಫ್ಟಿಗೆ ಟರ್ನ್ ಆಗಿಬಿಟ್ಟು ಮಲ್ಕೋ ಅಂತ ಹೇಳಿದ್ರು. ಸೊ ಹಾಗೆ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತದ, ಎರಡೂ ಮಗುಗ ಕರೆಕ್ಟಾಗಿ ಬ್ಲಡ್ ಪಾಸ್ ಆಗ್ತದ. ಅದೇ ಅಂಗಾತ ಮಕ್ಕೊಂಡಾಗ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ಸ್ವಲ್ಪ ಹಿಂಡ್ರಾನ್ಸ್ ಆಗ್ತದ, ಅಂದ್ರೆ ರಿಸ್ಟ್ರಿಕ್ಟೆಡ್ ಆಗ್ಬಿಡ್ತದ, ಕರೆಕ್ಟಾಗಿ ಯೂಟರಸ್ಗೆ ಬ್ಲಡ್ ಸಪ್ಲೈ ಆಗಂಗಿಲ್ಲ. ಸೊ ಅಂಗಾತ ಮಲ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ರಿ. ನಿಮ್ಮ ಲೆಫ್ಟ್ಗೆ ಟರ್ನ್ ಮಾಡಿಬಿಟ್ಟು ಮಲ್ಕೊಳ್ಳೋದನ್ನು ಬಹಳನೇ ಸೂಕ್ತ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕರೆಕ್ಟ್ ಆಗಕ್ಕ. ಯಾವ ರೀತಿ ಮಲ್ಕೊಂಡ್ರೆ ಸೇಫು ಅವಳಿ ಗರ್ಭಧಾರಣೆಯಲ್ಲಿ ಅಂತ ಅನ್ನೋದಕ್ಕೆ ಸೆಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ. ಆ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ, ಬೇಕಂದ್ರೆ ಆ ವಿಡಿಯೋನ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಏನಂದ್ರೆ ಆದಷ್ಟು ಸ್ಟ್ರೆಸ್ ಅಂದ್ರೆ ಒತ್ತಡ, ಯಾವುದೇ ರೀತಿ ಒತ್ತಡ, ಫ್ಯಾಮಿಲಿ ಒತ್ತಡ ಆಗಿರ್ಬೋದು, ನಿಮ್ಮ ವರ್ಕ್ ಒತ್ತಡ ಆಗಿರ್ಬೋದು, ಯಾವುದು ಒತ್ತಡ ಮಾಡ್ಕೋಬೇಡ್ರಿ. ಬಿಕಾಸ್ ಅದು ಡೈರೆಕ್ಟ್ ಮಗುವಿನ ಬೆಳವಣಿಗೆ ಮೇಲೆ, ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮೇಲೆ, ಆ ಗ್ರೋತ್ ಮೇಲೆ ಇಂಪ್ಯಾಕ್ಟ್ ಮಾಡ್ತದೆ. ಹಾಗಾಗಿ ಆದಷ್ಟು ಸ್ಟ್ರೆಸ್ ಅವಾಯ್ಡ್ ಮಾಡ್ರಿ, ಒತ್ತಡ ಅವಾಯ್ಡ್ ಮಾಡ್ರಿ, ರಿಲ್ಯಾಕ್ಸ್ಡ್ ಆಗಿರ್ರಿ. ಆಂಗ್ಸೈಟಿ ಎಲ್ಲ ಮಾಡ್ಕೋಬೇಡ್ರಿ, ಅಂದ್ರೆ ಚಿಂತೆ ಜನಕವಾಗಿ ಮಾಡ್ಕೋಬೇಡ್ರಿ ಪ್ರೆಗ್ನೆನ್ಸಿ ಜರ್ನಿ. ಆದಷ್ಟು ಸ್ಟ್ರೆಸ್ ಫ್ರೀ ಆಗಿದ್ರೆ ಮಗುವಿನ ಬೆಳವಣಿಗೆ ಚಲೋ ಆಗ್ತದ. ಆಮೇಲೆ ಅವಳಿ ಗರ್ಭಧಾರಣೆಯಲ್ಲಿ ಆದಷ್ಟು ದೂರದ ಊರಿಗೆ ಪ್ರಯಾಣನ ಅವಾಯ್ಡ್ ಮಾಡ್ರಿ. ಅದರಲ್ಲೂ ಫಸ್ಟ್ ಟ್ರೈಮಿಸ್ಟರ್ ಮತ್ತು ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ರೋಡ್ ಟ್ರಿಪ್ಸ್ ಆಗಿರ್ಬೋದು, ಹೊರಗಡೆ ಜಾಸ್ತಿ ಓಡಾಡೋದಾಗಿರ್ಬಹುದು. ಬಿಕಾಸ್ ಅವಾಗೆಲ್ಲ ಸ್ವಲ್ಪ ರಿಸ್ಕ್ ಜಾಸ್ತಿ ಇರ್ತದ. ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಅದನ್ನು ನಿಮ್ ಡಾಕ್ಟರಿಗೆ ಹೇಳ್ಬಿಟ್ಟು ಅವ್ರಿಗೆ ಕೇಳ್ಬಿಟ್ಟು ಅವ್ರ ಪರ್ಮಿಷನ್ ತಗೊಂಡು ದೂರಿಗೆ ಹೋಗ್ಬೇಕಂತಂದ್ರೆ ಅವಾಗ ಹೋಗಬಹುದು. ದೂರಿಗೆ ಟ್ರಿಪ್ ತರ ಹೋಗೋದ, ಈ ಟ್ರಿಪ್ಸ್ಗಳನ್ನ ಅವಾಯ್ಡ್ ಮಾಡೋದು ಸೂಕ್ತ. ಬಟ್ ಈಗ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ಲೇಬೇಕಲ್ಲ ಬಾಡಿನ ತನಕ. ಸೊ ಅದ ಸೆಕೆಂಡ್ ಟ್ರೈಮಿಸ್ಟರ್ನಾಗೆ ಹೋದ್ರ ಒಳ್ಳೇದು. ಯಾಕಂದ್ರೆ ಮತ್ತೆ ಥರ್ಡ್ ಟ್ರೈಮಿಸ್ಟರ್ನಾಗ ಬಹಳ ದೂರದ ಊರಿತ್ತಂತಂದ್ರ ಸ್ವಲ್ಪ ಟ್ರಾವೆಲಿಂಗ್ ಕಷ್ಟ ಆಗುತ್ತೆ ನನ್ನ ಪ್ರಕಾರ, ಕೂಡಕ್ಕ ಆಮೇಲೆ ಎದ್ದು ಹೋಗ್ಬೇಕಲ್ಲ. ಥರ್ಡ್ ಟ್ರೈಮಿಸ್ಟರ್ ಸ್ವಲ್ಪ ಕಷ್ಟನೇ. ಆದಷ್ಟು ಆ ಥರ ದೂರ ಇತ್ತು ನಿಮ್ದು ತವ್ರ ಮನೆಗೆ ಹೋಗ್ಬೇಕ ಬಾಣಿನ ತನಕ ಅಂತಂದ್ರೆ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ನಿಮ್ ಡಾಕ್ಟರ್ ಪರ್ಮಿಷನ್ ತಗೊಂಡು ಹೋಗೋದು ಸೂಕ್ತ. ಆಮೇಲೆ ಅವಳಿ ಗರ್ಭಧಾರಣೆಯಲ್ಲಿ ಏನೇ ನಿಮ್ಗ
ನೋವು, ಏನೋ ಒಂಥರ ಅನ್ಯೂಶುವಲ್ ಪೇನ್ ಆ ತರ ಫೀಲ್ ಆಗ್ತಾ ಇತ್ತು, ಅಥವಾ ಬೇಬಿ ಮೂವ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆದಾಗ ಒಂದು ಬೇಬಿ ಮೂವ್ಮೆಂಟ್ ಫೀಲ್ ಆಗೋದು, ಇನ್ನೊಂದು ಬೇಬಿ ಮೂವ್ಮೆಂಟ್ ಫೀಲ್ ಆಗದೆ ಇರೋದು, ಆ ತರ ಆಗ್ಲತ್ತಿತ್ತು ಅಂತಂದಾಗ ಇಮಿಡಿಯೇಟ್ ನೀವು ಡಾಕ್ಟರ್ ಅಟೆನ್ಷನ್ಗೆ ಅದು ತಗೊಂಡ್ ಬರ್ರಿ. ಆಮೇಲೆ ಈಗ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಕೆಲವೊಬ್ಬರಿಗೆ ಸ್ಪಾಟಿಂಗ್ ಆ ತರ ಎಲ್ಲ ಆಗ್ಬೋದು, ಹಂಗಾದಾಗ್ನು ಆದಷ್ಟು ಅದನ್ನು ಡಾಕ್ಟರ್ ನೋಟಿಸ್ ತಗೊಂಡ್ ಬರ್ರಿ. ರಿಸ್ಕ್ ಅದು ಹಂಗೆ ಬಿಟ್ಟಾಗ ಸೊ ಈ ತರ ಏನೇ ಒಂದು ತೊಂದರೆ ಅನುಭವಿಸಿದಾಗ ಇಮಿಡಿಯೇಟ್ಲಿ ಡಾಕ್ಟರ್ ವಿಸಿಟ್ ಮಾಡ್ರಿ. ಕೊನೆಯದಾಗಿ ಇನ್ನೊಂದು ಏನಂತಂದ್ರ ಸೆಲ್ಫ್ ಮೆಡಿಕೇಶನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ರಿ. ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಹೆಡ್ಏಕ್ ಆಗ್ಲತ್ತಿತ್ತು, ತಲೆನೋವಿನ ಯಾವಾಗ್ಲೂ ಇದೇ ಟ್ಯಾಬ್ಲೆಟ್ ತಗೋತೀನಿ, ಜ್ವರ ಬಂದದ ಇದೇ ಟ್ಯಾಬ್ಲೆಟ್ ತಗೋತೀನಿ ಅಂತ ಫಾರ್ಮಸಿಗೆ ಹೋಗ್ಬಿಟ್ಟು ಮೆಡಿಸಿನ್ ತಗೊಂಡ್ಬಿಟ್ಟು ನಿಮ್ಮ ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬ್ಯಾಡ್ರಿ. ನಿಮಗೆ ಜ್ವರನೇ ಬರಲಿ, ತಲೆನೋವೋ ಇರಲಿ, ಏನೇ ಇರಲಿ, ಪ್ರೆಗ್ನೆನ್ಸಿನಾಗ ನಿಮ್ಮ ಡಾಕ್ಟರ್ ಅಡ್ವೈಸ್ ತಗೊಳ್ಳದೆ ಯಾವುದೇ ಮೆಡಿಸಿನ್ ತಗೋಬೇಡ್ರಿ. ಏನೇ ಇದ್ರೂ ಡಾಕ್ಟರಿಗೆ ಕೇಳಿ ಅವರು ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸನ್ನ ತಗೊಳ್ರಿ. ಸೊ ಐ ಹೋಪ್ ಆದಷ್ಟು ಕವರ್ ಮಾಡಿದ್ದೀನಿ. ನನಗೇನೇನು ನೆನಪಿದ್ದಾವ, ಏನೇನೇನು ಬಂದವ ಆದಷ್ಟು ಎಲ್ಲ ಹೇಳಕ್ ಟ್ರೈ ಮಾಡಿದ್ದೀನಿ. ನಾನೇನಾದರೂ ಬಿಟ್ಟಿದ್ದೆ, ನೀವು ಎಕ್ಸ್ಪೆಕ್ಟಿಂಗ್ ಮದರ್ ಆಫ್ ಟ್ವಿನ್ಸ್ ಆಗಿದ್ರಿ ಅಂದರೆ ನಿಮಗೆ ಯಾವುದೋ ಒಂದು ಕನ್ಸರ್ನ್, ಯಾವುದೋ ಒಂದು ಅವಾಯ್ಡ್ ಮಾಡಬೇಕು ಅಂತ ಅನ್ನೋದು ನಿಮಗೆ ಗೊತ್ತಿತ್ತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ, ಸೊ ದಟ್ ಬೇರೆಯವ್ರಿಗೂ ಗೊತ್ತಾಗ್ತದ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗೆ ಅನ್ನಿಸ್ತು ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.